ದೇವರು ಇಸ್ರಾಯೇಲ್ಯರಿಗೆ, ನೀವು ಯೆರಿಕೋ ಕೋಟೆಯನ್ನು ದಿನಕ್ಕೆ 1 ಬಾರಿ 6 ದಿನಗಳು ಸುತ್ತಿ ಬನ್ನಿರಿ. 7ನೆಯ ದಿವಸ ಅದನ್ನು 7 ಬಾರಿ ಸುತ್ತಿ ಯಾಜಕರು ಕೊಂಬುಗಳನ್ನು ಊದುವಾಗ ನೀವು ಶಬ್ದವಾಗಿ ಆರ್ಭಟಿಸಿರಿ, ಆಗ ಕೋಟೆಯು ಬಿದ್ದು ಹೋಗುತ್ತದೆಂಬುದಾಗಿ ಹೇಳಿದರು. ಅದೇ ಪ್ರಕಾರವಾಗಿ ಇಸ್ರಾಯೇಲ್ಯರು ಮಾಡಿದಾಗ ಕೋಟೆಯು ಬಿದ್ದು ಹೋಯಿತು. ಇಸ್ರಾಯೇಲ್ಯರು ಆ ಪಟ್ಟಣವನ್ನು ಸುಲಭವಾಗಿ ಸ್ವತಂತ್ರಿಸಿಕೊಂಡರು. ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ತಡೆಯಾಗಿರುವಂತಹ ವಿಷಯಗಳು ಕೆಡವಲ್ಪಡಬೇಕು. ನೀವು ಹೊಂದಬೇಕಾಗಿರುವುದನ್ನ ಹೊಂದಬೇಕು ಅಂದರೆ ದೇವರು ಏನನ್ನು ಹೇಳುತ್ತಾರೋ, ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ಕೊಡುತ್ತಾರೋ ಅದಕ್ಕೆ ಪೂರ್ಣವಾಗಿ ವಿಧೇಯರಾಗಿ, ಅದು ಆಗುವ ಹಾಗೆ ಕಂಡರೂ ಆಗದೆ ಇರುವ ಹಾಗೆ ಕಂಡರೂ ಪರವಾಗಿಲ್ಲ, ದೇವರ ಮಾತಿಗೆ ವಿಧೇಯರಾಗುವುದಾದರೆ ಎಲ್ಲವೂ ಕೂಡ ಆಗುತ್ತದೆ. ನಿಮಗೆ ತಡೆಯಾಗಿರುವಂತಹ ವಿಷಯಗಳು ಕೆಡವಲ್ಪಟ್ಟು ನೀವು ಹೊಂದಬೇಕಾಗಿರುವಂತಹ ವಿಷಯಗಳನ್ನ ಪೂರ್ಣವಾಗಿ ಹೊಂದುತ್ತೀರಾ. ಕರ್ತನ ವಾಗ್ದಾನಗಳು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ನೆರವೇರುತ್ತದೆ.